ಯಾಕೆ ನೆನಪಿಲ್ವಾ? ನೀವು ದರ್ಶನ್ ಅವರು ಅಣ್ಣವ್ರ ತರ ಅಂತ ಹೇಳಿ ಒಂದಷ್ಟು ಪೋಸ್ಟ್ ಗಳು ವೈರಲ್ ಆಯ್ತು. ಅವಾಗೆಲ್ಲ ಕಮೆಂಟ್ ಹಾಕಿದ್ರು, ಅಣ್ಣವ್ರಿಗೂ ದರ್ಶನ್ ಅವ್ರಿಗೂ ಹೋಲಿಕೆ ಮಾಡಬೇಡಿ, ನೀವು ಅಣ್ಣವ್ರಿಗೂ ದರ್ಶನ್ ಅವ್ರಿಗೆ ಹೆಂಗ್ ಹೋಲಿಕೆ ಮಾಡ್ತೀರಾ? ಹೋಲಿಕೆ ಇಲ್ಲ, ಹೋಲಿಕೆ ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ ದರ್ಶನ್ ಸರ ಹೇಳ್ತಾರೆ ಅವ್ರನ್ನ ಟಚ್ ಅವ್ರ ಕಾಲ್ ಧೂಳಿಗೂ ಸಮ ಇಲ್ಲ ನಾವು ಅಂದ್ಬಿಟ್ಟು ಹೇಳ್ತಾರೆ. ಸೊ ನಾನ್ ಹೇಳ್ತಿರೋದೇನಂದ್ರೆ ಅವತ್ತಿನ ಕಾಲದಲ್ಲಿ ಏನು ಅಣ್ಣವ್ರು ಒಂದ್ ದಾರಿ ತೋರಿಸಿದ್ರಲ್ಲ, 4 ಜನನ ಬೆಳೆಸ್ಬೇಕು ಅನ್ನೋ ತರದ್ದು ಗುಣ ಇವತ್ತು ಆ ಗುಣ ಇದೆ ನಮ್ಮ ಬಾಸಲ್ಲಿ. ಇವತ್ತು ಸುಮ್ನೆ ಯೋಚನೆ ಮಾಡ್ರಿ, ಇವತ್ತು ಧನ್ವೀರಣ್ಣ ಇರ್ಬೋದು, ವಿನೋದಣ್ಣ ಇರ್ಬೋದು, ಯಾವುದೇ ಒಬ್ಬ ಸ್ಟಾರ್ ಹೊಸಬ ಇರಲಿ ಅಥವಾ ಅಳಬ ಇರಲಿ. ಎಕ್ಸಾಂಪಲ್ ಸುಮ್ಮನೆ ರೀಸೆಂಟ್ ಆಗಿ ಯಾರ್ದು ವಾಸು ನನ್ನ ಪಕ್ಕ ಕಮರ್ಷಿಯಲ್, ಅದು ಹಳೆ ಸಿನಿಮಾ, ಅದು ವಾಸು ನನ್ನ ಪಕ್ಕ ಕಮರ್ಷಿಯಲ್ ಸಿನಿಮಾದು ಒಂದು ದರ್ಶನ್ ಸರ್ ಇದಕ್ಕೆ ಹೋಗಿರ್ತಾರೆ, ಯಾವುದು ಪ್ರೀ ರಿಲೀಸ್ ಇವೆಂಟ್ಗೆ ಹೋಗಿರ್ತಾರೆ. ರಿಷಬ್ ಶೆಟ್ಟಿ ಸರ್ ಅದೇ ಸ್ಟೇಜ್ ಮೇಲೆ ಇರ್ತಾರೆ. ಈ ಸಿನಿಮಾ ಹಿಟ್ ಅಂತ ಹೇಳ್ತಾರೆ, ಯಾಕಂದ್ರೆ ದರ್ಶನ್ ಸರ್ ಬಂದಿದ್ದಾರೆ, ಅವ್ರ ಫ್ಯಾನ್ಸ್ ಒಂದ್ಸಲ ಥಿಯೇಟರ್ ಕಡೆ ಹಿಂಗ್ ಮುಖ ಮಾಡಿ ನೋಡಿ ಹಿಂಗ್ ವಾಪಸ್ ಹೋದ್ರೆ ಈ ಸಿನಿಮಾ ಹಿಟ್ ಅಂತಾರೆ. ಸೊ ಆ ಲೆವೆಲ್ಗೆ ಇರೋಂಥ ಕ್ರೇಜ್ ಮೇಡಮ್. ಇವತ್ತು ಯಾವ ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ಯಾವುದೇ ಒಬ್ಬ ಸ್ಟಾರ್ ಬಂದ್ಬಿಟ್ಟು ಕ್ಲಾಪ್ ಮಾಡಿ ಇನ್ನೊಂದು ಏನೇ ಮಾಡಿದ್ರು ಸಿನಿಮಾ ಹೆಂಗ್ ಹೋಗುತ್ತೆ ಅನ್ನೋದೊಂದು ಕ್ಲಾರಿಟಿ ಇರಲ್ಲ. ಬಟ್ ಜಸ್ಟ್ ಇವಾಗ ನಾಳೆ ಸಿನಿಮಾ ರಿಲೀಸ್ ಇದೆ, ಇವತ್ತು ಜಸ್ಟ್ ಒಂದು ಬೈಟ್ ಇಲ್ಲ ಒಂದು ಫೋಟೋ, ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಫೋಟೋ, ಹ್ಯಾಂಡ್ ಶೇಕ್ ಕೊಡೋಂಥದ್ದು ಒಂದು ಫೋಟೋ ಇದ್ರೆ ನಾಳೆ ಬೆಳಗ್ಗೆ ಹೋಗಿ ಏನು ಬೇಕಾದ್ರೂ ಥಿಯೇಟರ್ ಹತ್ರ ಹೋಗಿ ಸಿನಿಮಾನ ನೋಡಿ ವಿಶ್ ಮಾಡಿ ಬರೋ ಅಂತ ಏಕೈಕ ನಟನ್ ಫ್ಯಾನ್ಸ್ ಅಂತ ಇದ್ರೆ ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ. ಎಸ್, ಇವಾಗ ಮಂಜುನಾಥ್ ಅವರು ಕಾಲೇಜ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಆರಾಮಾ? ನೋಡ್ತಿದ್ದೀರಾ ನಮ್ ಪ್ರೋಗ್ರಾಮ್ಗಳನ್ನ? ಫ್ರೀಡಮ್ ಟಿವಿ ನೋಡ್ತಿದ್ದೀರಾ? ಫ್ರೀಡಮ್ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದೀನಿ. ವರದಾ ಅವ್ರದ್ದು ಭಾರಿ ಖುಷಿ ಆಯ್ತು, ಅವ್ರು ಬಂದಿದ್ದು ನಾವು ನಿರೀಕ್ಷೆ ಮಾಡ್ಕೊಂಡಿದ್ವಿ, ಅವ್ರು ಬಂದಿದ್ದು ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಬ್ರೋ. ದರ್ಶನ್ ಅವ್ರದ್ದು ಮೆಜೆಸ್ಟಿಕ್ ಇಂದ ಹಿಡಿದು ಕಾಟೇರವರೆಗೂ ನೋಡಿದೀವಿ. ಈಗ ಡೆವಿಲ್ ಕಾಯ್ತಾ ಇದ್ವಿ, ಡೆವಿ ಹಾರ್ಟ್ ಫ್ಯಾನು. ಮತ್ತು ವರದಾ ಅವ್ರ ಜೊತೆ ನಾನೊಂದು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ನಾವು ದರ್ಶನ್ ಫ್ಯಾನು. ದರ್ಶನ್ ಅವರು ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತಾರೆ. ಹಾಗಾಗಿ ನೀವು ಆ ಹೆಣ್ಮಕ್ಳ ಜೊತೆ ದರ್ಶನ್ ಬಗ್ಗೆ ನೀವು ಈ ಹಿಂದೆ ಮಾತಾಡಿದೀರಾ, ಸಾರಿ ಕೇಳಿ, ಅದೊಂದು ಕ್ಷಮಿಸ್ಬಿಡಿ ಆ ಹೆಣ್ಮಗಳನ್ನ. ಸುಮ್ನೆ ಅಲ್ಲಿ ಸಾರಿ ಬರುವಂತ ಸಾರಿ ಕೇಳಿಸೋದು ಇದು ದರ್ಶನ್. ನಾನು ಒಬ್ಬ ಫ್ಯಾನ್ ಆಗಿ, ನೀವು ಒಬ್ಬ ಫ್ಯಾನ್ ಆಗಿ ಸರ್, ಥ್ಯಾಂಕ್ ಯು ಸರ್. ನೀವು ನನ್ ಪರ ಬಂದ್ ನಿಂತ್ರಲ್ಲ ಸರ್. ನಾನು ಇಷ್ಟೊತ್ತು ಭಯ, ನನ್ಗೆ ಎಲ್ಲಿ ಇವ್ರನ್ನ ನೀವು ಬಿಡಲ್ವಾ ಅಂತ ಅನ್ಕೋತಿದ್ದೆ ನಾನು. ಆಕೆ ಪಾಪ ಅವಳ ಸ್ಥಾನದಲ್ಲಿ ಆಕೆ ಮಾತಾಡಿದಾಳೆ. ನಾವು ಫ್ಯಾನ್ಸ್ ಆಗಿ ನಾವು ಅವ್ರನ್ನ ಕ್ಷಮಿಸೋದು ನಮ್ಮ ಧರ್ಮ ಅಲ್ಲ, ಅವರದರ ಹಿಂದೂ ಧರ್ಮ, ನಮ್ದು ಧರ್ಮ ಅಲ್ವಾ? ಕ್ಷಮಿಸ್ಬಿಡೋಣ ಹೆಣ್ಮಗಳನ್ನ. ಓಕೆ ಬ್ರೋ, ಆಯ್ತು ಸರ್. ಎಷ್ಟು ಸರ್ ನೀವು ಇಷ್ಟು ಸೌಮ್ಯ ಸ್ವಭಾವಿ ಸರ್. ಅಂದ್ರೆ ನಿಮ್ಮ ಮಾತು ಕೇಳಿದ್ರೆ ನೀವು ಸ್ವಲ್ಪ ಸೌಮ್ಯ ಸ್ವಭಾವದವರು, ಯಾರೇ ಏನೇ ತಪ್ಪು ಮಾಡಿದ್ರು ಕ್ಷಮಿಸುವಂತವ್ರು ಅಂತ ನಂಗೆ ಗೊತ್ತಾಗುತ್ತೆ. ಬಟ್ ಹೊರಗಡೆ ಇರೋ ಟಾಕ್ ಏನಂದ್ರೆ, ದರ್ಶನ್ ಅವರ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಫುಲ್ ಅವ್ರ ತರ ಅಂದ್ರೆ ರಗಡು, ಅವ್ರು ಸರಿ ಇಲ್ಲ, ಅವ್ರು ಬರೀ ಕೆಟ್ಟ ಮಾತೇ ಯೂಸ್ ಮಾಡ್ತಾರೆ, ಕೆಟ್ಟ ಪದನೇ ಬಳಸ್ತಾರೆ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ ಅನ್ನೋ ಒಂದ್ ಮಾತಿದೆ. ನೀವು ನೋಡಿದ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತೀರಾ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇರೋದಕ್ಕೂ ನೀವಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ನಮಗೆ ದರ್ಶನ್ ಅವರೇ ಪ್ರೇರಣೆ. ಆ ಮನುಷ್ಯಂದು ದೈತ್ಯ ಜೀವ, ಮೊಲದಂತ ಮನಸ್ಸು, ಇಷ್ಟೇ. ದೈತ್ಯ ಜೀವ, ಮೊಲದಂತ ಮನಸ್ಸು. ಕ್ಷಮಿಸೋದು ನಮ್ಮ ಬಾಸೇ ಕಲ್ತಿರೋದು. ಹಾಗಾಗಿ ನೀವು ಕ್ಷಮೆ ಕೊಡ್ತಾ ಇದ್ವಿ. ನೀವು ಕ್ಷಮೆ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಂಡು ನೀವು ನಿಮ್ ಕರ್ತವ್ಯ ಮಾಡಿದೀರಾ. ಮತ್ತೆ ಸರ್, ನನ್ ಕೆಲ್ಸ ನಾನು ಮಾಡಿದ್ದೆ ಅಲ್ವಾ? ಅದಾದ್ಮೇಲೆ ನಾನು ಬಂದ್ಮೇಲೆ ನಾನು ಹೇಳಿದ್ದೆ, ನಾನು ಬೇರೆ ಎಲ್ರ ತರನೂ ಮಾತಾಡಿರ್ಲಿಲ್ಲ, ನಾನು ಎಲ್ಲೋ 1-2 ಪದ ಯೂಸ್ ಮಾಡಿದ್ದೆ. ಬಟ್ ಆದ್ರೂ ನನ್ನ ಮನ್ಸ ನಾನು ಡೈರೆಕ್ಟ್ ನಂದು ಏನಿದೆ ನಾನು ಡೈರೆಕ್ಟ್ ಮಾತಾಡ್ತೀನಿ. ನಂಗೆ ಇಷ್ಟ ಆಗಿಲ್ಲ ಅಂತ ಅನ್ಬಿಟ್ಟು ನಾನು ಹೇಳ್ಬಿಡ್ತೀನಿ. ಅವಾಗ ನಾನು ಹೇಳಿದೀನಿ, ಅದನ್ನ ಅಲ್ಲಿಗೆ ಬಿಡದೆ ಇವ್ರು ಇವತ್ತು ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ. ಇಲ್ಲ ತಗೊಳ್ಳ ವರದವ್ರು ನಿಮಗೂ ಕ್ಷಮಿಸ್ತಾರೆ. ಅಮ್ಮ, ನಿನಗೆ ಇದ್ರಲ್ಲಿ ಫ್ಯೂಚರ್ ಇದೆ ಅಮ್ಮ, ನೀನ್ ಚೆನ್ನಾಗಿರಮ್ಮ. ವರದವ್ರೆ ತುಂಬಾ ಖುಷಿ ಆಯ್ತು, ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಸರ್, ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆದ್ರೆ ಅವ್ರ ಬಗ್ಗೆ ಮಾತಾಡೋಣ. ನಮ್ಮ ಬಾಸ್ ಇಂದು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ದರ್ಶನ್ ಅವರಿಗೆ ಬೇಲ್ ಕಂಟಿನ್ಯೂ ಆಗುತ್ತೆ. ಅವ್ರು ಇನ್ನೂ ಸ್ವತಂತ್ರವಾಗಿ ಚೆನ್ನಾಗಿರ್ತಾರೆ. ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಂದು ಮತ್ತು ವರದಾ ಅವ್ರದ್ದು ಬಯಕೆ. ಅದು ಹಾಗೆ ಆಗುತ್ತೆ. ದೇವ್ರು ಚಾಮುಂಡೇಶ್ವರಿ ಎಲ್ಲರನ್ನು ಕಾಪಾಡ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಮಾಡೋರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರೆಲ್ಲ ನಿಜವಾದ ದರ್ಶನ್ ಅವ್ರ ಫ್ಯಾನ್ಸ್ ಗಳ? ಕೆಲವೊಮ್ಮೆ ಭಾವನೆ, ಕೆಲವೊಮ್ಮೆ ಭಾವೋದ್ರೇಕ, ಅಭಿಮಾನದ ಮೇಲಿನ ವಿಪರೀತ ಪ್ರೀತಿ ಹಂಗೆಲ್ಲ ಮಾಡ್ಸುತ್ತೆ. ಅದಕ್ಕೂ ಕ್ಷಮೆ ಕೊಡ್ಬೇಕು ನಮ್ಮ ಸಮಾಜ ಅವ್ರನ್ನ, ಅಭಿಮಾನಿಗಳನ್ನ. ಅಷ್ಟೇ ಹೇಳ್ತೀನಿ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೋಡಿ ಎಂತ ಒಳ್ಳೆ ಸೌಮ್ಯವಾದ ಸ್ವಭಾವದವರು ಇದ್ದಾರೆ. ನೀವೇ ಹೇಳ್ತಾ ಇರ್ತಲ್ಲ ದರ್ಶನ್ ಸರ್ ಫ್ಯಾನ್ಸ್ ಅಂದ್ರೆ ಹಿಂಗೆ ಹಂಗೆ ಗಲಾಟೆ ಅಂತ. ಹೌದಪ್ಪ, ನನ್ಗೆ ಇವಾಗ ಇವ್ರು ನೋಡಿ ಶಾಕ್ ಆಗ್ಬಿಡ್ತು. ಇವಾಗ ಏನ್ ಹೇಳ್ತೀರಾ ಇದಕ್ಕೆ? ಒಬ್ರೊಬ್ರು ಒಂದೊಂಥರ ಇರ್ತಾರೆ. ಬಟ್ ಸೋಷಿಯಲ್ ಮೀಡಿಯಾ ನೋಡಿ ಹಂಗೆ ಜಡ್ಜ್ ಮಾಡಂಗಿಲ್ಲ. ಆದ್ರೂನು ಯಾವ್ದೇ ಒಂದು ಹುಡುಗಿ ಏನೇ ಇದ್ ಮಾಡಿದ್ರು, ಅವ್ರ ಏನೇ ಹೇಳಿದ್ರು ತುಂಬಾ ಕೆಟ್ಟ ಕಮೆಂಟ್ ಡಿ-ಬಾಸ್ ಅಭಿಮಾನಿಗಳಂತ ಹಾಕೊಂಡಿರೋರೇ ಹಾಕ್ತಾರೆ. ಅಲ್ಲ ಮೇಡಮ್, ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ದೇವ್ರ ಫೋಟೋ ಇಟ್ಕೊಂಡು, ಅಂದ್ರೆ ಡಿ ಪಿಲ್ ದೇವ್ರ ಫೋಟೋ ಇಟ್ಕೊಂಡು ನ್ಯೂಡ್ ಫೋಟೋ ಕಳ್ಸೋಂಥ ಕಾಲ ಇದು.
ಸೊ ದರ್ಶನ್ ಸರ್ ಫೋಟೋ ಇಟ್ಕೊಂಡು ಅಟ್ಲೀಸ್ಟ್ ಹಾಕಿದ್ರೆ ಚೆಕ್ ಮಾಡ್ತಾರಲ್ಲ, ಅನ್ಕೋಬೋದಲ್ಲ ಯಾರೋ ಇರ್ಬೋದು ಅಂದ್ಬಿಟ್ಟು. ಬೇರೆಯವ್ರ ಫೋಟೋ ಇಟ್ಕೊಂಡು ಹಾಕಿದ್ರೆ ತಲೆ ಕೆಡ್ಸ್ಕೊತಾರ? ಯಾರೋ ಒಬ್ಬ ನಾರ್ಮಲ್ ಪರ್ಸನ್ ಫೋಟೋ ಇಟ್ಕೊಂಡು ಯಾರಾದ್ರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನೀವು ತಲೆ ಕೆಡ್ಸ್ಕೊತೀರಾ? ನೀವ್ ಯಾಕೆ ಅಭಿಮಾನಿಗಳು ಅಂತವ್ರಿಗೆ ಕಮೆಂಟ್ ಹಾಕ್ಬಿಟ್ಟು ಅಂತವ್ರಿಗೆ ಉಗಿಬಾರದು ಸೋಷಿಯಲ್ ಮೀಡಿಯಾದಲ್ಲಿ? ನೀವು ಅಭಿಮಾನಿಗಳು ಯಾರ್ಯಾರು ಡೂಪ್ಲಿಕೇಟ್ ಅಭಿಮಾನಿಗಳಿದ್ದಾರೆ, ಯಾರ್ಯಾರು ಕೆಟ್ಟಾಗ ಹೆಣ್ಮಕ್ಳು ಕಮೆಂಟ್ ಅಭಿಮಾನಿಗಳಲ್ಲ, ಒಂದು ಅಭಿಮಾನಿಗಳಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಬರಲ್ಲ. ಸೊ ಅಭಿಮಾನ ಅನ್ನೋದು ಯಾರು ಯಾವ ತರ ಬೇಕಾದ್ರೂ ತೋರಿಸ್ಕೋಬಹುದು. ಇವಾಗ ನಮ್ಗೆ ಅಭಿಮಾನ ಇದೆ, ನಾವೊಂದು ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಅವ್ರು ಹೇಳಿರೋ ತರ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ತೋರಿಸ್ಕೋತೀವಿ. ಇನ್ನ ಕೆಲವರು ಅಭಿಮಾನಿಗಳು ಏನ್ ಮಾಡ್ತಾರೆ, ಅವ್ರ ವಿರುದ್ಧವಾಗಿ ಯಾವುದೇ ಒಂದು ಚಿಕ್ಕದ ಅವ್ರ ಬಗ್ಗೆ ಯಾರೋ ನೆಗೆಟಿವ್ ಮಾತಾಡಿದ್ರೆ ಸಹಿಸ್ಕೊಳಕ್ ಆಗದಿರೋಂಥ ಅಭಿಮಾನಿಗಳಿದ್ದಾರೆ. ಅವ್ರದ್ದು ಅಭಿಮಾನ ಅಲ್ಲ ಅಥವಾ ಅವ್ರು ಬೇಕು ಅಂತ ಮಾಡಿದಾರೆ ಅಂತ ಇರಲ್ಲ. ಎಕ್ಸಾಂಪಲ್, ಇವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ನೀವೇ ಯಾರೊಬ್ರು ಸಡನ್ ಆಗಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಬಂದ್ಬಿಟ್ಟು ನಿಮಗೆ ಬೈದ್ ಬಿಡ್ತಾರೆ. ನೀವೆಷ್ಟೇ ಶಾಂತ ಸ್ವಭಾವದಲ್ಲಿ ಇದ್ರೂ ಅಥವಾ ಯಾವುದೋ ಹುಲಿ ಅಟ್ಟಿಸ್ಕೊಂಡ್ ಬಂದಾಗ ನೀವು ಶಾಂತವಾಗಿ ಹುಲಿ ನನ್ನ ತಿನ್ಬೇಡಪ್ಪ ನಾನು ಒಳ್ಳೆ ಹುಡುಗ ಅಂತ ಕೈ ಮುಗಿತೀರಾ? ಇರಿಟೇಟ್ ಆದಾಗ ನೀವು ಅಫ್ಕೋರ್ಸ್ ನಾರ್ಮಲ್ ಮನುಷ್ಯನೇ ತಾನೆ ಎಲ್ಲರೂ. ಅವ್ರು ಎಲ್ಲ ಒಂದ್ ಕಡೆ ಇನ್ನ ಕೆಲವ್ರು ಬೇಕು ಅಂತ. ಎಕ್ಸಾಂಪಲ್ ಇವಾಗ ಏನಂದ್ರೆ ಅಟ್ಲೀಸ್ಟ್ ಟ್ರೈ ಮಾಡೋಣ, ಇವ್ರ ಫೋಟೋ ಇಟ್ಕೊಂಡು ಏನೋ ನೆಗೆಟಿವ್ ಮಾಡೋಣ, ಆ ತರ ಕೆಲವ್ರು ಇದಾರಲ್ಲ, ಅವ್ರಿಗೆ ಬೇಕಾದ್ರೆ ನಾನು ಅದು ತಪ್ಪು ಅಂತ ಹೇಳ್ತೀನಿ. ಆ ತರದ ದರ್ಶನ್ ಸರ್ ಫ್ಯಾನ್ಸ್ ಕಮೆಂಟ್ ಹಾಕ್ಬಿಟ್ಟು ಬೈಬೇಕು. ಇವಾಗ ಅವ್ರಿಗೂ ನಮ್ಗೂ ಅಲ್ಲ ಒಂದ್ ನಿಮಿಷ ಕಮೆಂಟ್ ಹಾಕ್ಬಿಟ್ಟು ಅವ್ರಿಗೆ ಬೈದ್ರೆ ಅವ್ರಿಗೂ ನಮ್ಗೂ ವ್ಯತ್ಯಾಸ ಇರಲ್ವಲ್ಲ. ನಾವೇನಕ್ಕ ಇರ್ಲಿ ಪರವಾಗಿಲ್ಲ, ಮಾಡೋರು ಮಾಡ್ತಾ ಇರ್ತಾರೆ, ತಲೆ ಕೆಡ್ಸ್ಕೋಬಾರ್ದು. ಇವಾಗ ಪ್ರಶಾಂತ್ ಅವ್ರ ಏನ್ ಹೇಳ್ತಾರೆ ನೋಡೋಣ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನೀವು? ಮೈಸೂರಿಂದನಾ? ಮೈಸೂರಿಂದ ಮೇಡಮ್. ಸರ್, ಹೇಗಿದೆ ಮೈಸೂರು? ಫುಲ್ ಮಳೆನಾ? ಇಲ್ಲ ಮೇಡಮ್, ಮಳೆನಿಲ್ಲ. ಮಳೆನಿಲ್ವಾ? ಆರಾಮಾಗಿದ್ಯಾ? ಎಸ್, ಏನ್ ಹೇಳ್ಬೇಕಂತಿದ್ದೀರಾ ಸರ್ ದರ್ಶನ್ ಅವ್ರ ಬಗ್ಗೆ? ಏನ್ ಹೇಳೋದು ಮೇಡಮ್, ಅವ್ರಿಗೆ ಹೇಳಕ್ ಪದಗಳೇ ಇಲ್ಲ. ದೇವರು ಇದ್ದಾಗ ಅಷ್ಟೇ, ಬಾಲ್ಯನ್ ದೇವರು. ಸರ್, ಹೋಗಿದ್ದೀರಾ ದರ್ಶನ್ ಅವರ ಒಂದು ಫಾರ್ಮ್ ಹೌಸ್ ಇದೆಯಲ್ಲ ಮೈಸೂರಲ್ಲಿ, ಯಾವತ್ತಾದ್ರೂ ವಿಸಿಟ್ ಕೊಟ್ಟಿದ್ದೀರಾ ಸರ್ ನೀವು? ಮೇಡಮ್ ನೋಡಿದೀನಿ ಮೇಡಮ್. ಮಾತಾಡ್ಸಿದಾರ ನಿಮ್ನ ದರ್ಶನ್ ಅವರು? ಸಿಕ್ಕಿದಾರ ನಿಮ್ಗೆ? ಇಲ್ಲ ಮೇಡಮ್. ಒಂದ್ಸತಿ ಹೋಗಿ ನೋಡಿಲ್ವಾ? ದೂರದಿಂದ ನೋಡಿದ್ವಿ, ಬಟ್ ಹತ್ತದಿಂದ ಇದುವರೆಗೂ ನೋಡಿಲ್ಲ. ದೂರದಿಂದ ನೋಡಿದಿರಾ? ಎಲ್ಲಿ ನೋಡಕ್ಕಾಗತ್ತೆ ಮೇಡಮ್, ಅವ್ರು ಬಂದ್ರೆ ಫುಲ್ ಕ್ರೌಡ್ ಇರುತ್ತೆ. ಸರ್, ಇವಾಗ ದರ್ಶನ್ ಅವ್ರ ಬಗ್ಗೆ ಯಾವಾಗ್ಲೂ ಒಂದೊಂದು ಕಾಂಟ್ರವರ್ಸಿ ತಗೋತಾರೆ, ಸುಮ್ನೆ ಇರಕ್ಕೆ ಬಿಡಲ್ಲ ಅವ್ರನ್ನ. ಈಗ ರೇಣುಕಾ ಸ್ವಾಮಿ ಅವ್ರ ವಿಚಾರದಲ್ಲಿ ನಿಮ್ಗೆ ಅನ್ಸುತ್ತೆ ದರ್ಶನ್ ಅವ್ರು ಮಾಡಿದ್ ಸರಿನಾ ತಪ್ಪ ಅನ್ಸುತ್ತಾ? ಮೇಡಮ್, ಅವರೇ ಮಾಡಿದ್ದಕ್ಕೆ ಯಾವ್ದೇ ರೀತಿ ಇನ್ನೂ ಸಾಬೀತಾಗಿಲ್ಲ. ದರ್ಶನ್ ಇವಾಗ ಎಲ್ಲರೂ ಹೇಳ್ತಿದ್ದಾರೆ ದರ್ಶನ್ ಅವ್ರು ಮಾಡಿದ್ರು, ದರ್ಶನ್ ಅವ್ರು ಮಾಡಿರೋ ಸರಿನೋ ತಪ್ಪಂತ ತೀರ್ಮಾನ ಮಾಡ್ಬೇಕು ಅಂತ. ಫಸ್ಟ್ ಆಫ್ ಆಲ್ ಅದ್ ಯಾರು ಮಾಡಿದಾರೆ ಅನ್ನೋದು ಕ್ಲಾರಿಟಿ ಸಿಕ್ಕಿಲ್ಲ ಇನ್ನ ಅಪರಾಧಿ ಅಂದ್ಬಿಟ್ಟು ಯಾರನ್ನು ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ತಲೆಬಾಗ್ಬೇಕು, ಅದು ಇನ್ನ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.